ಹಲೋ ಎಕ್ಸ್ಕ್ಯೂಸ್ ಮೀ ಆಯ್ ಮಾಡು ಯಾಕೆ ತಗೊಂಡೋಗ್ಲಿ ಫ್ರೆಂಡ್ಗಳು ತಗೊಂಡೋಗ್ಬೇಕಾ ಐಸ್ ಕ್ರೀಮ್ ಬೇರೆ ತಿಂದೋಳು ಹೋಗ್ತಾರೆ ಅಯ್ಯ ಬಿಡ್ಲಿಲ್ಲ ಬಸ್ ಸ್ಟ್ಯಾಂಡ್ಗೆ ಹೋದ್ಲು ಅಮ್ಮ ಸಾಕು ಬಿಡು ಸಾಕು ಅಜ್ಜಿ ತರ್ತೀನಿ ತಿಳ್ಸ್ಕೊಂಡು ತಿನ್ಬಿಡು ಸಾಕು ಅಡ್ಡ ನಿಂತ್ಕೊಂಡ್ಬಿಟ್ಲು ಅಲ್ಲಿ ತಕ ಬರತಕ್ಕ ಸುಮ್ಮನೆ ಇದ್ಲು ಹೇಳು 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 ತಪ್ಪಳೆ ಬಿಡು ತಪ್ಪಳೆ ಬಿಡು ತಪ್ಪಳೆ ಹ್ಯಾಪಿ ಬರ್ಡೇ ವಿಶ್ ಕೊಡು ಅಪ್ಪಂಗೆ ಒಂದು ವಿಶ್ ಮಾಡ್ದ ಇನ್ನೊಂದೊಳ್ಳೆ ಕತೆ ಕಲ್ಬಿಟ್ಟಲ್ಲ ಇಲ್ಲಿಲ್ವಾ ಅಯ್ಯೋ ಇಲ್ಲಿ ತಿನ್ಬಾರ ಲಡಿ ಬಿದ್ದಿರುತ್ತೆ ಅಮ್ಮ ತಿನ್ಸ್ಕೊಂಡಿಲ್ಲ ನೀನು ಕಫ ಕಟ್ತಂತ ಅಂತ ಹೇಳಿಲ್ವಾ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಲೈಫ್ ಸ್ಟೈಲ್. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡಬೇಕು ಅಂತ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಸೊ ಏನು ರೀಸನಪ್ಪ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ಅಂದರೆ ಬ್ಯುಸಿ ಇದ್ದೆ, ಸೊ ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ ನಾನು, ನಮ್ಮಮ್ಮ, ನಮ್ಮ ಅಣ್ಣ ಎಲ್ಲರೂ. ಸೊ ಇವತ್ತು ಇನ್ನು ವಿಡಿಯೋ ಬಂದು ಬರೀ ತೋಟದ ವಿಡಿಯೋ ಆಗಿರುತ್ತೆ. ಸೊ ಜಾಸ್ತಿ ತೋಟದ ವಿಡಿಯೋ ಶೇರ್ ಮಾಡ್ತಾಯಿದ್ದೆ, ಬಟ್ ತುಂಬ ದಿನ ಆಯಿತು, 2 ಮಂತ್ಸೇ ಆಗಿದೆ. ಸೊ ತೋಟದ ವಿಡಿಯೋ ಶೇರ್ ಮಾಡಿರಲಿಲ್ಲ. ಸೊ ಇವತ್ತು ತೋಟದ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಗೈಸ್ ಲೈಟಾಗಿ ಮಳೆ ಬರ್ತಿದೆ. ನಾನು ತೋಟಕ್ಕೆ ಬಂದಿರೋ ಟೈಮಲ್ಲೇ ಮಳೆ ಬರ್ತಿದೆ. ಸೊ ಲೈಟಾಗಿ ಸಖತ್ತಾಗಿದೆ ಮಾತ್ರ ವೆದರ್ ಮಾತ್ರ. ಏಕೆಂದರೆ ಮಳೆಗಾಲ ಮತ್ತು ಆಷಾಢ ಕೂಡ ನಡೀತಿರೋದ್ರಿಂದ ಲೈಟಾಗಿ ಚಿಕ್ಕ ಚಿಕ್ಕ ಹನಿ ಜಡಿ ಥರ ಬರ್ತಿರುತ್ತಲ್ಲ, ಸೊ ಹಾಗಾಗಿ ಮಳೆ ಬರ್ತಿದೆ. ಸೊ ಚೆನ್ನಾಗಿದೆ. ಈ ವೆದರ್ನ, ಈ ನೇಚರ್ನ ಫೀಲ್ ಮಾಡಬೇಕು ಅಂತ ನನಗಂತೂ ತುಂಬ ಇಷ್ಟ. ಬಿಕಾಸ್ ಎಲ್ಲ ಕಡೆಯೂ ಬರೀ ಸಿಟಿ ಸೈಡು ಟ್ರಾವೆಲ್ಲು, ಬೈಕು, ಒಂಥರ ಬಿಲ್ಡಿಂಗ್ಸೇ ಕಾಣಿಸ್ತಿರ್ತವೆ. ಈ ಥರ ವೆದರ್ ಫೀಲ್ ಮಾಡಬೇಕು ಅಂತ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ತೋಟಕ್ಕೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದರೆ ನಮ್ಮ ತೋಟದಲ್ಲಿ ಏನೇನು ಬೆಳೆದಿದ್ದಾರೆ 2 ಮಂತ್ಸಿಂದ ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡ್ತೀನಿ. ಮತ್ತು ನಮ್ಮ ಕ್ಯೂಟ್ ಬೇಬಿನ ತೋರಿಸ್ತೀನಿ ಬನ್ನಿ. ಎಲ್ಲ ಹಾಕಿರೋದು ಬೀನ್ಸು, ಓಕೆನಾ, ಬೀನ್ಸ್ ಬೆಳೆದಿದ್ದಾರೆ. ಸೊ ತೋರಿಸ್ತೀನಿ ಬೀನ್ಸ್ ಯಾವುದು ಅಂದರೆ ಬೀನ್ಸಲ್ಲಿ ವೆರೈಟಿ ಬೀನ್ಸ್ ಇರುತ್ತೆ. ಇದು ನಾಟಿ ಬೀನ್ಸ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿಗೆ ಬಂದರೆ ಈ ತರಕಾರಿಗಳನ್ನೆಲ್ಲ ಕಿತ್ಕೊಂಡು ತಿನ್ನೋದೇ ಆಗಿರುತ್ತೆ ಕೆಲಸ. ನೋಡಿ ಈ ಥರ ಬೀನ್ಸ್ ಇಷ್ಟು ಫುಲ್ಲಕ್ಕೂ ಬೀನ್ಸ್ ಹಾಕಿದ್ದಾರೆ. ಮತ್ತು ಇದು ನಮ್ಮ ಕ್ಯೂಟಿ, ನಮ್ಮ ಮನೆ ಮಹಾಲಕ್ಷ್ಮಿಗಳು. ಇಲ್ಲೆಲ್ಲ ಬೀನ್ಸೇ ಹಾಕಿರೋದು, ಫುಲ್ಲು ಬೀನ್ಸು. ಹೋಯ್, ಏನು ಸಮಾಚಾರ ಬೇಬಿ? ಬೇಬಿ ಏನು ಸಮಾಚಾರ ಬೇಬಿ? ತಗೋತೀನ್ವಾ. ಇದು ನೋಡಿ, ಇದು ಹೆಂಗೆ ಬಂದೈತೆ. ಏಯ್ ಬಂತು. ಹಾಯ್, ಏನು ಸಮಾಚಾರ? ಇದಂದರೆ ನನಗೆ ಲೈಟಾಗಿ ಮಳೆ ಬರ್ತಿದೆ ಗೈಸ್. ಚೆನ್ನಾಗಿದೆ ವೆದರ್ ಮಾತ್ರ. ಬಟ್ ಎಲ್ಲನೂ ಎಲೆ ತೋಟ ಎಲ್ಲ ಒಣಗೋಗ್ಬಿಟ್ಟಿದೆ. ಏನು ರೀಸನ್ ಅಂತ ನನಗೂ ಗೊತ್ತಿಲ್ಲ. ಸುಮಾರು ಒಂದು 10 ಮರದಲ್ಲಿ ಎಲೆ ಎಂಬಿದೆ ಅಷ್ಟೇ, ಇನ್ನೆಲ್ಲ ಹೊರಟೋಗ್ಬಿಟ್ಟಿದೆ. ನೋಡಬೇಕು. ಈ ಗಿಡ ಯಾವುದು ಅಂತ ಗೊತ್ತಿರುತ್ತೆ. ಇದು ತುಂಬ ಔಷಧಿ ಇರೋವಂಥ ಗಿಡಗಳು. ಲೈಕ್ ಜಾಸ್ತಿ ಬಾಣಂತಿಯರು ಯೂಸ್ ಮಾಡ್ತಾರೆ ಇದನ್ನು, ಈ ಗಿಡನ. ಮತ್ತು ಎಷ್ಟೊಂದು ಗೆಣಸು ಬರುತ್ತಲ್ಲ, ಮರಗೆಣಸು. ಸೊ ಮರಗೆಣಸೆಲ್ಲನೂ ಹಾಕಿದ್ದಾರೆ. ಮತ್ತು ಅಡಿಕೆ ಕಾಯಿ ಎಲ್ಲ ನೋಡಿ, ಅಡಿಕೆ ತೋಟ,
ಅಡಿಕೆ ತೋಟದ್ದು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಲೈಕ್ ಇವಾಗ ಸೇಲ್ ಮಾಡಿದ್ದಾರೆ ಅಡಿಕೆ ತೋಟ. ಸೊ ಅದರಿಂದ ಜಾಸ್ತಿ ಅವರೇ ಬಂದೆಲ್ಲ ನೋಡಿಕೊಂಡು ರೀಸೆಂಟಾಗಿ 2 ಡೇಸ್ ಆಯಿತು ಸೇಲ್ ಮಾಡಿ. ಅವ್ರು ಬಂದು ಕಿತ್ಕೊಂಡು ಹೋಗೋವರೆಗೂ ವೆಯ್ಟಿಂಗ್. ಸೊ ಅದರಿಂದ ನೀರಾವರಿ ಇವಾಗ ಮಳೆ ಬರ್ತಿದೆಯಲ್ಲ, ಸೊ ಅದರಿಂದ ಆ ಪೈಪ್ನೆಲ್ಲ ಎತ್ತು ಕಟ್ಟಿದ್ದಾರೆ ಮೇಲಕ್ಕೆ. ಏಕೆಂದರೆ ಬೇಸಿಗೆಗಾಲದಲ್ಲಿ ಮಳೆ ಬರಲ್ಲ, ಸೊ ಅದರಿಂದ ನೀರಾವರಿ ಪೈಪ್ ಬೇಕಾಗಿರುತ್ತೆ. ಸೊ ಅದರಿಂದ ಹಾಕಿರ್ತಾರೆ. ಇವಾಗ ಮಳೆ ಬೀಳ್ತಿದೆಯಲ್ಲ, ಸೊ ಅದರಿಂದ ಅದನ್ನು ಎತ್ತು ಕಟ್ಬಿಟ್ಟು ಕೆಳಗಡೆ ಏನಾದರೂ ಬೆಳೆ ಬೆಳ್ಕೊತಾರೆ. ಲೈಕ್ ಹುಳ್ಳಿ ಗಿಡ, ಟೊಮೊಟೊ ಗಿಡ, ಸೊ ಆ ರೀತಿ ಬೆಳ್ಕೊತಾರೆ. ಸೊ ಇದು ಇಷ್ಟು ವಿಡಿಯೋ. ಮತ್ತು ಅಲ್ಲಿ ಜೋಳ ಹಾಕಿದ್ದಾರೆ, ಮುಸ್ಕಿನ ಜೋಳ. ಲೈಕ್ ಏನು ಅಂತ ಅಂದರೆ ನಮ್ಮ ಹಸುಗಳಿಗೆ ಬೇಕಲ್ಲ, ಸೊ ಅದರಿಂದ ಹಾಕಿದ್ದಾರೆ. ಇದು ನಮ್ಮ ಹಲಸಿನ ಮರ. ಸೊ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಅಂದ್ಕೊತೀನಿ. ಜಸ್ಟ್ ಇದು ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ, ಸೊ ಅದರಿಂದ ಒಂದು ವ್ಲಾಗ್ ಬಿಡೋಣ ಅಂತೇಳ್ಬಿಟ್ಟು ಜಸ್ಟ್ ಒಂದು ನೇಚರ್ ವಿಡಿಯೋ ಅಷ್ಟೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಮಿಸ್ ಮಾಡಿಬಿಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸೊ ಇಷ್ಟು ಚೆನ್ನಾಗಿದೆ ನೋಡಿ ವೆದರ್. ಹಲಸಿನ ಮರ. ಈ ತೋಟಗಳಲ್ಲಿ ಕುತ್ಕೊಂಡು ಊಟ ಮಾಡೋದ್ರಲ್ಲಿರೋ ಮಜಾ ಇನ್ನೆಲ್ಲೂ ಇಲ್ಲ ಗುರು. ಎಷ್ಟು ಪೀಸಾಗಿರುತ್ತೆ ವೆದರ್. ನನಗೆ ತುಂಬ ಚೈಲ್ಡ್ಹುಡ್ಡಲ್ಲೂ ಅಷ್ಟೇ, ಇವಾಗಲೂ ಅಷ್ಟೇ ತುಂಬಾ ಬೇಜಾರಾದಾಗ, ಲೈಕ್ ಜಾಸ್ತಿ ಬೇಜಾರಾದಾಗ ಬಂದು ನಾನು ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ತೋಟದಲ್ಲಿ. ಅಷ್ಟು ಇಷ್ಟ ನನಗೆ ತೋಟ ಅಂದರೆ. ಸೊ ಅದಕ್ಕೆ ಯಾವಾಗಲೂ ಜಾಸ್ತಿ ತೋಟದ ವಿಡಿಯೋನ ಹಾಕ್ತಿರ್ತೀನಿ. ಬಿಕಾಸ್ ನಾನು ಎಲ್ಲೂ ಹೋಗಲ್ವಲ್ಲ, ಆಲ್ಮೋಸ್ಟು ಹೊರಗಡೆ ಹೋದರೆ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನಾನು ಎಲ್ಲೂ ಹೋಗಲ್ವಲ್ಲ, ಜಸ್ಟು ಇದು ನಮ್ಮ ತೋಟದ ವಿಡಿಯೋನ ಮಾಡಿ ಹಾಕ್ತಿದ್ದೆ ಅಷ್ಟೇ. ಸೊ ಬನ್ನಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ, ಸ್ಕಿಪ್ ಮಾಡ್ದೆಲ್ಲ ಎಂಡ್ವರೆಗೂ ನೋಡಿ ಗೈಸ್. ಇದು ನಮ್ಮ ತೋಟದ ಮನೆ. ನಮ್ಮ ಮಮ್ಮಿ ಹಾಯ್ ಮಾಡಮ್ಮಿ, ಹಾಯ್ ಮಾಡಮ್ಮಿ, ಹಾಯ್ ಮಾಡಮ್ಮಿ. ನಮ್ಮ ಅಣ್ಣ ಏನೋ ಕೆಲಸ ಮಾಡ್ತಾವ್ ನೋಡಿ ಗೈಸ್. ಹಾಯ್, ಹಲೋ, ಎಕ್ಸ್ಕ್ಯೂಸ್ ಮಿ, ಹಾಯ್ ಮಾಡು. ಇದು ನಮ್ಮ ತೋಟದ ಮನೆ. ಇದು ನಮ್ಮ ಕೊಟ್ಟಿಗೆ. ಕೀಳಲ್ಲ ನಾನು ಹುಳಿಕಾಯಿನ. ಇವತ್ತು ರೆಸ್ಟ್ ನನಗೆ, ಭಾನುವಾರ ಅಲ್ವಾ ಅದಕ್ಕೆ. ಫೈಟಿಂಗ್ ಇದೇನು ಇಲ್ಲ ಹಾಕ್ಬಿಟ್ಟಿದ್ದೀರಾ ಗಿಡನ. ಹಾಗೆ ಇವತ್ತು ನನ್ನ ಸೊಸೆ ಎಷ್ಟು ತಿಟ್ಟೆ ಮಾಡ್ತಾಳೆ, ಏನೇನು ಕಲ್ತಿದ್ದಾಳೆ ಅನ್ನೋದನ್ನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿ. ಇದ್ದೀರಾ ಮಾಡಿ. ಕೆಲಸ ಮಾಡೋಕೆ ಮಾತ್ರ ನಾನು ಕರ್ಕೊಂಬರೋದು. ಮಾಡುವ ನಾನಲ್ಲಿ ಮಣ್ಣು ಮಾಡೋಕ್ಕೆ ತಪ್ಪೆ ಬಡಿತಾರೆ, ಹೋಗ್ಬೇಕು. ಏನು ಅಡ್ಡ ನಿಂತ್ಕೊಂಬಿಟ್ಲಲ್ಲವ. ಗೌರಿ ಹೊಟ್ಟೆ ತುಂಬ್ಕೊಂಬಿಟ್ಟಿದೀಯಾ? ಹಾಂ, ಚೆನ್ನಾಗಿ ಮೇಯ್ತೀಯಾ? ಸರಿಯಾಗಾದೆ. ನಡಿ ಎತ್ತಾಕ್ ನಡಿ. ಸಿ ಸಾಕು. ಸಾಕು ಬಾ.
ಸೊ ಇವತ್ತು ನಮ್ಮ ತೋಟದಲ್ಲಿ ಇಷ್ಟು ಬೀನ್ಸು ಮತ್ತು ಸೊಪ್ಪು ಎಲ್ಲ ಕಿತ್ಕೊಂಡಿದ್ದೀವಿ ಬಿಕಾಸ್ ಮನೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಮ್ಮಣ್ಣ ಹಾಲು ಕರಿತಿದ್ದಾನೆ, ಸಂಜೆ ಆಯ್ತಲ್ಲ, ಸೊ ಹಾಲು ಕರೆದು ಡೈರಿಗೆ ಹಾಕಬೇಕು, ಅದರಿಂದ ಸೊ ಹಾಲು ಕರಿತಿದ್ದಾನೆ. ಆ ವಿಡಿಯೋನು ನೋಡ್ತಾ ಇರ್ಬೋದು ನೀವು. ಇದೊಂಥರ ಹಳ್ಳಿ ಲೈಫಲ್ಲಿ ಎಲ್ಲ ಮನೆಯಲ್ಲೂ ಕಾಮನ್ ಆಗಿ ನಡೆಯೋವಂಥ ಕೆಲಸಗಳಿದು. ಇದು ಅವರಮ್ಮ ಮಗಳು ನೋಡ್ತಿದ್ದಾರೆ, ಅವರಮ್ಮ ಹತ್ರ ಹಾಲು ಕರಿತಿದ್ದೆ ನಮ್ಮಣ್ಣ, ಅಮ್ಮಗೂ ಅದು ಕರು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇವತ್ತು ನಮ್ಮ ಮನೇಲಿ ಮರಗೆಣಸು ಸ್ಪೆಷಲ್. ನಮ್ಮಮ್ಮ ಗೆಣಸೆಲ್ಲ ಕಿತ್ಕೊಂಡು ಬರ್ತಾಯಿದ್ರು, ಅದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಅಮ್ಮಮ್ಮ ಇದು ಮರಗೆಣಸು. ಗೆಣಸು ತೋರ್ಸಮ್ಮ. ಇಷ್ಟೊಂದು ಯಾರು ತುಂಬ ತಿಂತಾರೆ ಗೆಣಸನ್ನ? ಕೊಡು, ಹಿಡ್ಕೊಬತ್ತೀನಿ. ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾರಿಗೆ ತಗೊಂಡೋಗ್ಲಿ? ಫ್ರೆಂಡ್ಗಳು ತಗೊಂಡೋಗ್ಬೇಕಾ? ಆಯಿತು, ಬಾಯ್ ಬಾಯ್.